ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತ್ಯಾಗ ಬಲಿದಾನದ ಮಹಾತ್ಮರ ಸ್ಮರಣೆ ನಮ್ಮ ಕರ್ತವ್ಯ ಎಂದು ಮಾಜಿ ಸಚಿವ ಎಚ್. ಆಂಜನೇಯ ತಿಳಿಸಿದರು. ಅವರು ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ 79ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ದೇಶದ ಮೊದಲ ಪ್ರಧಾನಿಯಾಗಿದ್ದ ನೆಹರು ದೇಶದ ಕಲ್ಯಾಣಕ್ಕಾಗಿ ಪಂಚವಾರ್ಷಿಕ ಯೋಜನೆ, ಸೈನ್ಯಕ್ಕೆ ಬಲ, ನೀರಾವರಿ, ವಿದ್ಯುತ್, ಸಾರಿಗೆ, ಶಿಕ್ಷಣ ಸೇರಿ ನಾನಾ ಯೋಜನೆಗಳಿಗೆ ಚಾಲನೆ ನೀಡಿ ದೇಶದ ಪ್ರಗತಿಗೆ ಶ್ರಮಿಸಿದ್ದಾರೆ. ಜೊತೆಗೆ ಸ್ವಾತಂತ್ರ್ಯ ಬಂದ ತಕ್ಷಣವೇ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲದಿದ್ದರೂ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ರವರನ್ನ ಕರೆದು ಕಾನೂನು ಮಂತ್ರಿಯನ್ನಾಗಿ ಮಾಡಿ ಸಂವಿಧಾನ ರಚಿಸಲು ಅವಕಾಶ ನೀಡಿದ್ದರು. ಇಂದು ಸಂವಿಧಾನಕ್ಕೆ ಧಕ್ಕೆ ಬಂದಿದೆ. ನಾವೆಲ್ಲ ಇಂದು ಸಂವಿಧಾನ ಉಳಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ಇಂದು ಪಟ್ಟಣದ ರಾಜಬೀದಿಗಳಲ್ಲಿ ಬೃಹತ್ ಜನಜಾಗೃತಿ ಜಾಥಾವನ್ನ ಕೈಗೊಂಡು ಸಂವಿಧಾನ ಉಳಿಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇವೆ. ದೇಶದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹನುಮಂತಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿ. ಆರ್. ಶಿವಕುಮಾರ್, ಸದಸ್ಯರಾದ ಬಿ. ಗಂಗಾಧರ್, ಎಸ್. ಜಿ. ರಂಗಸ್ವಾಮಿ, ಎಂ. ಜಿ. ಲೋಹಿತ್ ಕುಮಾರ್, ಡಿ. ಕೆ. ಶಿವಮೂರ್ತಿ, ಪುರಸಭೆ ಸದಸ್ಯರಾದ ಸೈಯದ್ ಸಜೀಲ್, ಮನ್ಸೂರ್, ಮಜರ್ ಹುಲ್ಲಾ ಖಾನ್, ಪಾಡಿಗಟ್ಟೆ ಸುರೇಶ್, ಯುವ ಘಟಕದ ಅಧ್ಯಕ್ಷ ಹೇಮಂತ್ ಗೌಡ, ಕಿರಣ್ ಚೂಪೂರ್, ಸಂಗನಗುಂಡಿ ಮಂಜುನಾಥ್, ರಾಜಪ್ಪ, ಗುಂಡೇರಿ ಗಿರೀಶ್, ದೇವೇಂದ್ರಪ್ಪ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಬಳಿಕ ಪಟ್ಟಣದ ರಾಜಬೀದಿಗಳಲ್ಲಿ ಸಂವಿಧಾನ ಉಳಿಸಿ ಎನ್ನುವ ಸಂದೇಶ ಹೊತ್ತು ಜನಜಾಗೃತಿ ಜಾಥಾವನ್ನ ಕೈಗೊಳ್ಳಲಾಗಿತ್ತು. 15 ಎಚ್ಎಲ್ಕೆ ಆರ್. ಹೊಳಲ್ಕೆರೆಯ ಪಟ್ಟಣ ಕಾಂಗ್ರೆಸ್ ಪಕ್ಷದಿಂದ ಸಂವಿಧಾನ ಉಳಿಸಿ ಜನಜಾಗೃತಿ ಜಾಥಾಕ್ಕೆ ಮಾಜಿ ಸಚಿವ ಎಚ್. ಆಂಜನೇಯ ಚಾಲನೆ ನೀಡಿದರು. ವರದಿ ಕೆ. ನಾಗರಾಜ್. ಆಮೇಲೆ ಅವರ ಸಂಖ್ಯೆ ಹೆಚ್ಚುತ್ತಾ ಹೋಯಿತು. ಬ್ರಿಟಿಷರಿಗೆ ನಡುಕ ಆರಂಭವಾಯಿತು. ಇವರು ನಮ್ಮನ್ನೇನು ಬಿಡಲ್ಲ, ಜೀವಂತವಾಗಿ ನಾವು ಇವರಿಗೆ ಸ್ವಾತಂತ್ರ್ಯ ಕೊಟ್ಟು ಹೋಗುವುದು ಒಳ್ಳೆಯದು ಅಂತಂದೇಳಿ ಅವರೇ ನಿರ್ಧಾರ ಮಾಡಿದರು. ಗಾಂಧೀಜಿಯವರು ಮಾಡುವ ಇಲ್ಲವೇ ಮಡಿ ಅಂತಕ್ಕಂಥ ಒಂದು ಚಳವಳಿಗೂ ಕೂಡ ಇದು ಮಾಡಿದರು. ಉಪ್ಪಿನ ತೆರಿಗೆ ಹಾಕಿದಾಗ ಉಪ್ಪಿನ ಸತ್ಯಾಗ್ರಹ ಅಂತ ಮಾಡಿದರು. ವಿದೇಶಿ ವಸ್ತುಗಳನ್ನು ಎಲ್ಲ ಸುಡಬೇಕು ಅಂತಕ್ಕಂಥ ಚಳವಳಿಯನ್ನು ಕೂಡ ಮಾಡಿದರು. ಆಗ ನಾವೇ ನೇಯ್ದು ಬಟ್ಟೆಗಳು, ಖಾದಿ ಬಟ್ಟೆಗಳನ್ನು ಧರಿಸಬೇಕು ಅಂತ ಹೇಳಿ ಕೂಡ ಕರೆ ಕೊಟ್ಟಿದ್ವಿ. ಅವಾಗ ಕಡಿಮೆ ಸಂಖ್ಯೆಯಲ್ಲಿದ್ದರು. ಅವಾಗ ಜನರಿಗೂ ಕೂಡ ಅಷ್ಟೇ ಬಡತನ ಇತ್ತು, ಅನಕ್ಷರತೆ ಇತ್ತು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಖಾದಿಯ ಬಟ್ಟೆಯಲ್ಲೇ ಕೊಡ್ತಾಯಿದ್ರು. ಇದು ಗೊತ್ತಿರ್ಬೋದು, ಪ್ರೈಮರಿ ಸ್ಕೂಲ್ಗಳೆಲ್ಲ ಚಿಕ್ಕವರಿದ್ದಾಗ ಕಾಕಿ ನಿಕ್ಕರು, ಕಾಕಿ ಅಂಗಿ ಅವೆಲ್ಲವೂ ಕೂಡ ಖಾದಿಯಿಂದಲೇ ಬರ್ತಾ ಇದ್ವಿ. ಇದು ಗೊತ್ತಿಲ್ಲ, 50 ವರ್ಷದ ಹಿಂದೆ. 50 ವರ್ಷದ ನಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಮೊದಲನೇ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಗಿದ್ರು. ಆಗ ಒಂದು ಗುಂಡಿನೂ ಕೂಡ ತಯಾರು ಮಾಡತಕ್ಕಂಥ ಶಕ್ತಿ ನಮಗಿರಲಿಲ್ಲ. ಎಲ್ಲರನ್ನೂ ಕೂಡ ದೋಚ್ಕೊಂಡು ಹೋಗ್ಬಿಟ್ಟಿದ್ರು ಬ್ರಿಟಿಷರು. ಏನೂ ಬಿಟ್ಟಿರಲಿಲ್ಲ. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದವರು ಯಾರು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಅವರು ಆಗ ದೇಶಕ್ಕೆ ಪಂಚವಾರ್ಷಿಕ ಯೋಜನೆಯನ್ನು ನೀಡಿದರು. ಯಾವ್ಯಾವ ಹಂತದಲ್ಲಿ ನಾವು ಏನೇನು ಉದ್ಧಾರ ಆಗಬೇಕು, ರಸ್ತೆ ನಿರ್ಮಾಣಕ್ಕೆ ಪ್ರಾತಿನಿಧ್ಯ ಕೊಟ್ಟರು. ಕರೆಂಟು ಇರಲಿಲ್ಲ, ಕರೆಂಟು ಸಂಪರ್ಕ ಇಲಾಖೆ ಅಂದರೆ ಪೋಸ್ಟ್ ಅಂಚೆ ಇಲಾಖೆ ಅವಾಗ ಭಾಳ ಅದನ್ನು ಕೂಡ ಒಂದು ಸ್ಪೀಡ್ ಅಪ್ ಮಾಡಿದರು. ಕಾರ್ಖಾನೆಗಳನ್ನು ತೆರೆದು ಅಲ್ಲೇ ದುಡಿಮೆ ಕೈಗಳಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸ ಆರಂಭ ಮಾಡಿದರು. ಸೈನ್ಯವನ್ನು ಬಲಪಡಿಸಿದರು. ಹೀಗೆ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಅಡಿಪಾಯ ಹಾಕಿದವರು ಈ ದೇಶದ ನಿರ್ಮಾಪಕ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಇಂಥ ಮಹನೀಯರೆಲ್ಲರೂ ಕೂಡ ನಾವು ಇವತ್ತು ಜ್ಞಾಪಿಸಬೇಕಾಗುತ್ತೆ. ನಂತರ ಸ್ವಾತಂತ್ರ್ಯ ಬಂದಾದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ ಪಾರ್ಟಿ ಕರೆದು, ಅವ್ರು ಕಾಂಗ್ರೆಸ್ನಲ್ಲಿ ಇರಲಿಲ್ಲ, ಅವರನ್ನು ಕರೆದು ಗೌರವಿಸಿ ಕಾನೂನು ಮಂತ್ರಿಯನ್ನಾಗಿ ಮಾಡಿದ್ದರಿಂದ ಅವರು ದೇಶಕ್ಕೆ ಅತ್ಯುತ್ತಮವಾದಂಥ ಒಂದು ಸಂವಿಧಾನವನ್ನು ಕೊಟ್ಟರು.
ಇವತ್ತು ಆ ಸಂವಿಧಾನಕ್ಕೆ ಅಪಾಯ ಬಂದಿದೆ ಅಂತ ಹೇಳಿ ನಮ್ಮ ರಾಷ್ಟ್ರಾದ್ಯಂತ ಕಾಂಗ್ರೆಸ್ಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇವತ್ತು ಒಂದು ಚಳವಳಿಯನ್ನು ಮಾಡಬೇಕು ನೀವೆಲ್ಲರೂ ಅಂತಂದು ಹೇಳಿದ್ದಾರೆ. ಆ ಚಳವಳಿ ಏನಂತಂದು ಹೇಳಿದ್ರೆ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಲ್ವಾ, ಪ್ರಜಾಪ್ರಭುತ್ವ ರಕ್ಷಿಸಿ ಸಂವಿಧಾನ ಉಳಿಸಿ ಎಂಬತಕ್ಕಂಥ ಒಂದು ಚಳವಳಿಯನ್ನು ಮಾಡಬೇಕು ನೀವೆಲ್ಲರೂ ಕೂಡ ಅಂತ ಹೇಳಿದ್ದಾರೆ. ಇಲ್ಲಿ ಧ್ವಜಾರೋಹಣ ಮಾಡಿಕೊಂಡು ನೆರೆದಿರುವ ಜನರೆಲ್ಲರೂ ಕೂಡ ಒಂದು ಪ್ರಭಕ್ತಿಯನ್ನು ಮಾಡಿರಿ ಅಂತ ಹೇಳಿದರೆ ಅವರ ನಿರ್ದೇಶನದಂತೆ ಇವತ್ತು ನಾವಿಲ್ಲಿ ನಮ್ಮ ಕಚೇರಿ ಮುಂಭಾಗದಲ್ಲಿ ಧ್ವಜಾರೋಹಣವನ್ನು ಮಾಡಿದ್ದೇವೆ. ಮುಂದಿನ ವರ್ಷ ಏನೇ ಆಗಲಿ ನಮ್ಮ ಸ್ವಂತ ಕಟ್ಟಡವನ್ನು ಮಾಡಿಕೊಂಡು ಅಲ್ಲಿ ಧ್ವಜಾರೋಹಣ ಮಾಡುವಂಥ ಕೆಲಸವನ್ನು ಮಾಡೋಣ. ಈಗಾಗಲೇ ನಾವು ನಗರಸಭೆಯಿಂದ ಒಂದು 80 ಅಡಿ 90 ಅಡಿ ಅಳತೆಯ ನಿವೇಶನವನ್ನು ನಾವು ಪುರಸಭೆಯವರು ಮಂಜೂರು ಮಾಡಿದ್ದಾರೆ. ಅದನ್ನು ಅಧಿಕೃತವಾಗಿ ಸರ್ಕಾರದ ಮೂಲಕ ಮಂಜೂರಾತಿಯನ್ನು ಮಾಡಿಸಿ ಅದರ ಶಂಕುಸ್ಥಾಪನೆಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂಥ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಕರೆದು ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮ ಮಾಡಿ ಅದನ್ನು ಶಂಕುಸ್ಥಾಪನೆಯನ್ನು ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು 3 ಕಾಂಗ್ರೆಸ್ ಕಚೇರಿಯನ್ನು ತಕ್ಷಣ ತೆರೀಬೇಕು ಅಂತಂದು ಹೇಳಿದ್ರು. ನಾವು ಹಾಕಿದ್ವಿ, ಅದು ಯಾಕೋ ಸ್ವಲ್ಪ ನಮಗೆ ಭಾರತ್ ಮಾತಾ ಕಿ